ಕೊಡ್ತಿರುವಂತ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನನ್ನ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ. ಇವತ್ತು ನಾನು ವಿಡಿಯೋ ಮಾಡ್ತಿರುವಂತ ಸಬ್ಜೆಕ್ಟ್ ಒಂದು ದಿನಕ್ಕೆ ಎಷ್ಟು ಬಾರಿ ಸೆಕ್ಸ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತಾ ಹೋಗ್ತಾನೆ. ಸೊ ಮತ್ತೆ ಆಗ್ತಾಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ವಿಡಿಯೋ. ಎಷ್ಟು ಬಾರಿ ಸೆಕ್ಸ್ ಮಾಡಬೇಕು ಅಂತ. ಸೊ ಈ ಕ್ವಶನ್ ಹೇಗಿದೆ ಅಂದ್ರೆ ಎಷ್ಟು ಬಾರಿ ಊಟ ಮಾಡಬೇಕು ಅಂತ ಹೇಳುವಾಗಿದೆ. ಸೊ ಒಂದು ಮನುಷ್ಯನ ಕೆಪಾಸಿಟಿ ಎಷ್ಟಿರುತ್ತೋ, ಹೊಟ್ಟೆ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಊಟ ಮಾಡ್ತಾನೆ. ಅದೇ ರೀತಿ ಸೆಕ್ಸ್ ಕೂಡ ಹೌದು, ಡಿಪೆಂಡ್ ಆಗುತ್ತೆ. ಅದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಬ್ಬರಿಗೆ ಒಂದ್ ಬಾರಿ ಸೆಕ್ಸ್ ಮಾಡಿದ್ರೆ ಸುಸ್ತಾಗುತ್ತೆ, ಇನ್ನೊಬ್ಬರಿಗೆ 4 ಬಾರಿ ಕೂಡ ಸೆಕ್ಸ್ ಮಾಡಿದ್ರೆ ಅವರಿಗೆ ಸುಸ್ತಾಗಲ್ಲ. ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಸೊ ಈ ಸೆಕ್ಸ್ ಹೇಳುವಂತದ್ದು ಒಂದು ಏನ್ ಹೇಳ್ತಾರೆ, ಸ್ಟ್ರೆಸ್ ರಿಲೀಫ್ ಅಂತಾನೆ ಹೇಳ್ತಾರೆ. ಸೊ ಹೊಸದಾಗಿ ಯಾರು ಮದುವೆ ಆಗಿರ್ತಾರೆ ಅಂತವರಲ್ಲಿ ಏನಾಗುತ್ತೆ, ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಹೇಳುವಂತದ್ದು ತುಂಬಾನೇ ಜಾಸ್ತಿ ಇರುತ್ತೆ ಅಂಡ್ ಅವ್ರಿಗೆ ಏನೋ ಒಂದು ಹೊಸದು ಅಂತ ಅನ್ಸುತ್ತೆ. ಸೊ ಎಷ್ಟು ಬಾರಿ ಸೆಕ್ಸ್ ಮಾಡಬೇಕು, ಸೊ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಹೇಗ್ ಸೆಕ್ಸ್ ಮಾಡಬೇಕು, ಎಷ್ಟು ಟೈಮ್ ಸೆಕ್ಸ್ ಮಾಡಬೇಕು ಅಂತ ಅವರಿಗೆ ಮಾಹಿತಿ ಇರಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸೆಕ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಸೊ ಇದರಿಂದ ಏನಂದ್ರೆ ಅವರಿಗೆ ಆಮೇಲೆ ಸುಸ್ತಾಗತ್ತೆ. ಸೊ ದೇ ಕೀಪ್ ಆನ್ ಆಸ್ಕಿಂಗ್ ಮೀ ಕ್ವಶನ್, ನನ್ನ ಹತ್ರ ಕ್ವಶನ್ ಕೇಳ್ತಾನೆ ಇರ್ತಾರೆ, ಸುಸ್ತಾಗುತ್ತೆ 4 ಟೈಮ್ಸ್ ಮಾಡಿದ್ದೇನೆ ಮೇಡಮ್, ಆತರ ಅಲ್ಲ. ಬಟ್ ಆತರ ಅಲ್ಲ. ಈ ಸೆಕ್ಸ್ ಹೇಳುವಂತದ್ದು ನಿಮ್ಗೆ ಹೇಗೆ ಇಂಪಾರ್ಟೆಂಟು, ಲೇಡೀಸ್ಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಹೇಗೆ ಆರ್ಗೇಸಮ್ ಆಗುತ್ತೋ ಅದೇ ರೀತಿ ಲೇಡೀಸ್ ಅಲ್ಲೂ ಕೂಡ ಆರ್ಗೇಸಮ್ ಆಗುತ್ತೆ. ನಿಮ್ಗೆ ಹೇಗೆ ವೀರ್ಯ ಸ್ಖಲನ ಆಗುತ್ತೋ ಹೆಣ್ಮಕ್ಳಲ್ಲೂ ಕೂಡ ಸ್ಖಲನ ಹೇಳುವಂತದ್ದು ಆಗುತ್ತೆ. ಸೊ ಇದನ್ನ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವು ಸೆಕ್ಸ್ ಮಾಡಿ ವೀರ್ಯ ಸ್ಖಲನ ಮಾಡ್ಬಿಟ್ರೆ ಸೊ ಅದು ನಿಮ್ಗೆ ಸೆಕ್ಸ್ ಅಂತ ಅನ್ಸ್ಬೋದು, ಬಟ್ ಹೆಣ್ಮಕ್ಳಿಗೆ ಸ್ಯಾಟಿಸ್ಫೈ ಆಗದೆ ಇರ್ಬೋದು. ಬಿಕಾಸ್ ಅನ್ಸ್ಯಾಟಿಸ್ಫೈಡ್ ಅಂತ ಏನ್ ಹೇಳ್ತಾರೆ. ಸೊ ಸಾಕಷ್ಟು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳುವುದು ಸಿಗೋದಿಲ್ಲ. ಸೊ ಅಂತದಲ್ಲಿ ನೀವು 4 ಬಾರಿ ಸೆಕ್ಸ್ ಮಾಡಿದ್ರು ಕೂಡ ಅದು ವೇಸ್ಟ್ ಆಗಿರುತ್ತೆ. ಅದು ಸಂಪೂರ್ಣವಾದ ಸೆಕ್ಸ್ ಅಂತ ಅನ್ಸ್ಕೊಳ್ಳಲ್ಲ. ಈಗ ನೀವು ಒಂದೇ ಬಾರಿ ಸೆಕ್ಸ್ ಮಾಡಿ ನಿಮ್ಮ ಪಾರ್ಟ್ನರ್ಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದೀರಾ ಅಂದ್ರೆ ದೆನ್ ಇಟ್ಸ್ ಕಾಲ್ಡ್ ಆಸ್ ಸಂಪೂರ್ಣವಾದ ಸೆಕ್ಸ್ ಮಾಡಿದೀರಾ ಅಂತ ಅರ್ಥ. ಸೊ ಇವಾಗ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೀವು ಎಷ್ಟು ಬಾರಿ ಸೆಕ್ಸ್ ಮಾಡಿದಿರಿ ಅಂತ ಅರ್ಥ ಇಂಪಾರ್ಟೆಂಟ್ ಅಲ್ಲ. ಸೊ ನಿಮ್ಮ ಸೆಕ್ಸ್ ಹೇಳುವಂತದ್ದು ನಿಮ್ಮ ಪಾರ್ಟ್ನರ್ಗೆ ಎಷ್ಟು ಸುಖ ಕೊಟ್ಟಿದೆ ಹೇಳುವಂತದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ